भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टवागुंसस्तनूभिः विषेमदेवहितं यदायुः स्वस्ति न इन्द्रो वृद्धश्रवाः स्वस्ति न तार्क्ष्यो अरिष्टनेमिः स्वस्ति बृहस्पतिर्ददातु। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ಅದ್ವೈತ ಚಕ್ರವರ್ತಿ ಸಾರ್ವಭೌಮ ಸದ್ಗುರು ಸಿದ್ಧಾರೂಢಪ್ಪಂಗಳ ಶ್ರೀ ಚರಣಾದಿಗಳಲ್ಲಿ ವಂದಿಸಿ, ಮಹಾಮೌನಯೋಗಿ ಗುರುನಾಥಾರೂಢಪ್ಪಂಗಳ ಅಡಿದಾವರಿಗಳಲ್ಲಿ ಹಣೆಮಣೆದು, ಶ್ರೋತ್ರಿಯರು ಬ್ರಹ್ಮನಿಷ್ಠರು ಬ್ರಹ್ಮಲೀನ ವಿಷ್ಣುಪಾದಪ್ಪಂಗಳ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ, ಈ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಸಕಲ ಪೂಜ್ಯರ ಶ್ರೀ ಚರಣಗಳಿಗೆ ನಮನಗಳನ್ನು ಮಾಡುತ್ತಾ ಹಾಗೂ ಶರಣರಿಗೂ ಭಕ್ತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ, ಇವತ್ತಿನ ಈ ಪರಮಾರ್ಥ ಚಿಂತಾಮಣಿಯ ಪರಿಶಿಷ್ಟದೊಳಗೆ ಪ್ರವೇಶವಣ. ಇಂದಿನ ದಿವಸ ಗ್ರೀಕ ದರ್ಶನಗಳ ಸ್ವಭಾವ, ಅದೇ ವಿಷಯವನ್ನು ನೋಡ್ಕೋತ ಬರ್ಲಿಕ್ಕಿದ್ದೀವಿ. ಅಂದ್ರೆ ಇದು ಗ್ರೀಕರ ದರ್ಶನಗಳ ಸ್ವಭಾವ ಬಹಳ ಇದೆ. ಅಲ್ಲಿ ಅನೇಕ ತತ್ವಜ್ಞಾನಿಗಳನ್ನ ಬಳಸಿಕೊಂಡು ವಿವೇಕ ಮಾಡಿದ್ದುಂಟು. ಅಂತೂ ಈ ಎರಡನೇ ಪ್ಯಾರಾದೊಳಗೆ ಬರುವಂಥ ಇಂಥ ಸಮಯಕ್ಕೆ ತಾರ್ಕಿಕ ದರ್ಶನಗಳು ಎತ್ತುಕೊಂಡುವು. ಒಂದೊಂದು ಬಗೆಯಲ್ಲಿ ಹೇಳುತ್ತಿದ್ದರಿಂದ ಜಿಜ್ಞಾಸುಗಳಿಗೆ ಪರಮಾರ್ಥವೆಂಬುದೊಂದುಂಟೆ ಎಂಬ ವಿಷಯದಲ್ಲಿಯೇ ಸಂಶಯ ಉಂಟಾಯಿತು. ಮನುಷ್ಯನಿಗೆ ಪರಮಾರ್ಥವನ್ನು ಕಂಡು ಹಿಡಿಯುವ ಶಕ್ತಿ ಇದೆ ಎಂಬುದೇ ವಾದಗ್ರಸ್ತವಾಯಿತು. ಅವರವರಿಗೆ ಅವರವರು ತಿಳಿದುಕೊಂಡದ್ದೇ ಪರಮಾರ್ಥವು, ಅವರವರಿಗೆ ಅವರವರ ನಡತೆಯೇ ಧರ್ಮವು ಎಂಬ ತೀರ್ಮಾನವು ಬಂದೊದಗಿತು. ಇಂಥದ್ದೊಂದು ಜ್ಞಾನವು ಪ್ರಮಾಣವೆಂಬುದನ್ನು ಹೇಗೆ ಗೊತ್ತುಪಡಿಸಬೇಕು? ಸದ್ವರ್ತನೆ ಎಂಬುದು ಯಾವುದು? ಈಶ್ವರನ ನಿಜವೇನು? ರಾಜನೀತಿಯ ಮತ್ತು ರಾಜಶಾಸನದ ವರೆಗಲ್ಲು ಯಾವುದು? ಈ ಜಗತ್ತಿನ ನಿಜವೇನು? ಪ್ರಪಂಚದಲ್ಲಿ ಮಾನವನ ಸ್ಥಾನವು ಯಾವುದು ಎಂಬ ಪ್ರಶ್ನೆಗಳನ್ನು ಪುನರ್ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಉಂಟಾಯಿತು. ನಮ್ಮಲ್ಲೇ ಈ ಘಟನೆ ಈಗೇನಿವರಿಗೆ ಗ್ರೀಕ ದರ್ಶನಕಾರರಿಗೆ ಇರುವ ಘಟನೆಗಳ ನಮ್ಮಲ್ಲಿ ಬಂದಿಲ್ಲ ಅಂತ ತಿಳಿಬೇಡ್ರಿ. ಯಾಕಂದ್ರೆ ನಮಗೀಗೆಲ್ಲ ವೇದ ಉಪನಿಷತ್ತು ಆಗಮ ನಿಗಮಾದಿಗಳನ್ನು ಮಾಡಿಟ್ಟಾರ. ಅದು ಸಾಲದ ಅಂತಂತ ಪುರಾಣಗಳನ್ನು ಬರೆದಾರ, ಉಪಪುರಾಣಗಳನ್ನು ಬರೆದಾರ. ನಮ್ಮಲ್ಲಿನೂ ಸನಾತನ ಧರ್ಮದ ಉತ್ಪತ್ತಿ ಅಥವಾ ಪ್ರಾರಂಭದ ಕಾಲದೊಳಗೆ ಈಗ ಇತ್ತು.
ಬ್ರಹ್ಮಸತ್ರ ಅಂತ ಅಲ್ಲೆಲ್ಲೆ ನಡೆಸ್ತಿದ್ರು. ಉಪನಿಷತ್ತು ಅಪೌರುಷ ಅನ್ನೋದಕ್ಕೆ ಕಾರಣ ಏನು? ಒಬ್ಬರದ ನಿರ್ಣಯ ಅಲ್ಲದು. ಸನಾತನ ಋಷಿಮುನಿಯಾದಿಗಳೆಲ್ಲವೂ ಬ್ರಹ್ಮಸತ್ರ. ಈಗ ನಾವು ಅದನ್ನ ವೇದಾಂತ ಪರಿಷತ್ತು ಅಂತ ಕರಿತೀವಿ. ವೇದಾಂತ ಪರಿಷತ್ತು ವಿದ್ವಾನರ ಅಥವಾ ಅವಧಾನಿಗಳ ನೋಡು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಈ ರೂಪದ ನಾವು ಇತಿಹಾಸ ನೋಡಿಕೊಂಡಾಗ ಅತಿ ಪೂರ್ವ ಕಾಲದೊಳಗೆ ಯಾವಾಗ ವೈಶಂಪಾಯನರ ಕಾಲದೊಳಗೆ ನೀವು ವಿವೇಕ ಮಾಡಿದ್ರು ಕೂಡ ಋಷಿಕೇಶಕ್ಕ ಹಿಮಾಲಯದೊಳಗ ಬ್ರಹ್ಮಸತ್ರವನ್ನ ಆಮಂತ್ರಣ ಎಲ್ಲಾ ಋಷಿ ಆಶ್ರಮಕ್ಕೂ ಕಳಿಸ್ತಿದ್ರು ನೋಡವಾಗ. ಮಾರ್ಗ ಯಾವ ರೂಪದಿಂದ ಕಳಿಸ್ತಿದ್ರು ಅದನ್ನ ನೋಡಲ್ಲಿ ಸ್ವತಃ ಶಿಷ್ಯರ ಬಂದು ಹೇಳಿ ಹೋಗ್ತಿದ್ರಲ್ಲ. ಅನೇಕ ಕಡೆ ಇಲ್ಲಿ ಇಂಥ ಋಷಿಗಳು ಬ್ರಹ್ಮಸತ್ರ ಅಥವಾ ಈಗಿನ ವೇದಾಂತ ಪರಿಷತ್ತು ಇವು ನಾವು ಮಾಡ್ತೀವಿ. ಆ ವೇದಾಂತ ಪರಿಷತ್ತಿನೊಳಗ ಅಧಿಕರಣವಾಗಿರುವಂಥ ವಿಷಯನ ಬೇರೆ ಇರ್ತೈತಿ, ನಾವು ಅಲ್ಲಿ ವ್ಯಕ್ತ ಮಾಡುವಂತ ವಿಷಯನ ಬೇರೆ ಇರ್ತೈತಿ. ಹೀಗೆಲ್ಲ ನಡೀತೈತಿ, ನಮ್ಮಲ್ಲಿ ಎಲ್ಲ ನಡೀತೈತಿ. ಆ ಅಧಿಕರಣಕ್ಕಿಟ್ಟು ವಿಷಯದ ಬಗ್ಗೆ ಒಬ್ಬರು ಮಾತಾಡೋದಿಲ್ಲ. ಏನೇನೋ ತಮ್ಮಲ್ಲಿ ಏನಿರ್ತದೋ ಅದನ್ನ ಮಾತಾಡ್ತಾರೆ. ಅವಾಗ ಹಂಗಿರ್ಲಿಲ್ಲ. ಯಾವ ವಿಷಯವನ್ನ ನಿರ್ಣಯ ಮಾಡಬೇಕಾಗಿತ್ತು ಹಲವಾರು ಋಷಿ ಮುನಿಯಾದಿಗಳು ಬಂದು ಸೇರ್ತಿದ್ರಲ್ಲೇ. ನಾವು ಬಹಳ ಅಂದ್ರೆ ಒಂದು ಸಪ್ತಾಹ 7 ದಿನ ಮಾಡ್ತೇವೆ ನಾವು. ಹೌದು, ಕನಿಷ್ಠ ಪಕ್ಷ 90 ದಿನ ಇರ್ತಿತ್ತಂತದ ಸಪ್ತಾಹ. ಅವಾಗ ನಿರ್ಣಯಕ್ಕೆ ಬರ್ಬೇಕವರು. ಏನೋ ವೇದ ಆಗಿರ್ಲಿ ಉಪನಿಷತ್ತಾಗಿರ್ಲಿ ಅದನ್ನ ನಿರ್ಣಯ ಮಾಡ್ಬೇಕಾದ್ರೆ ಹಲವಾರು ಕಡೆಯಿಂದ ವಿದ್ವಾನರು ಅಥವಾ ಋಷಿಮುನಿಯಾದಿಗಳು ಸೇರ್ತಿದ್ರು. ಅದರ ಬಗ್ಗೆ ಜಿಜ್ಞಾಸ ಮಾಡ್ತಿದ್ರು. ಕೊನೆಗೆ ಯಾವ ನಿರ್ಣಯ ಬರುತ್ತೋ ಅದನ್ನ ಆ ಉಪನಿಷತ್ತಿನೊಳಗ ಆ ವ್ಯಾಖ್ಯಾನ ಶಾಸ್ತ್ರ ಉಪನಿಷತ್ತು ಅಂತ ನಿರ್ಣಯ ಮಾಡ್ತಿದ್ರು. ಒಬ್ಬರದಲ್ಲ ಅದ ಅಭಿಪ್ರಾಯ. ಈಗ ಅದ ಅಪೌರುಷ ಇಂಥವ್ರದಾದ ನಿರ್ಣಯ ಅಂತ ಇಲ್ಲ. ಸನಾತನ ಧರ್ಮ ನಮಗೀಗೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರ, ನಮಗೇನದ್ರದ್ದು ಪ್ರಜ್ಞೆ ಇರುವುದಿಲ್ಲ. ವೈಶಂಪಾಯನರಿಗೆ ಬಹಳ ವಯಸ್ಸಾಗಿತ್ತು. ಯಾಜ್ಞವಲ್ಕ್ಯ ಮೊದ್ಲು ಅವ್ರ ಶಿಷ್ಯನ ಅಲ್ವಾಮನು. ಯಾಜ್ಞವಲ್ಕ್ಯ ಅವ್ರ ಶಿಷ್ಯ. ಅವರು ಕಾರಣಾಂತರದಿಂದ ಬೇರೆ ಎಲ್ಲೋ ಕಡೆ ಹೋಗಿದ್ರು. ಹೋದಾಗ ಋಷಿಕೇಶದಿಂದ ಅದು ಮಹರ್ಷಿಗಳ ಬ್ರಹ್ಮ ವಿದ್ವತ್ ಸಭೆಗೆ ಆಮಂತ್ರಣ ಬಂದಿತ್ತು. ಅದ್ರಾಗ ಅದು ಚಳಿಗಾಲ, ಅತ್ಯಂತ ಮಂಜು ಬೀಳುವಂಥ ಟೈಮ್ ಅಥವಾ ಬರ್ಫು ಐಸ್ ಬೀಳುವಂಥ ಟೈಮ್. ಅವಾಗ ವಯಸ್ಸಾಗೈತಿ, ಅಪ್ಪುಗಳು ಊರ ಆಶ್ರಮದಾಗಿಲ್ಲ. ಅದಕ್ಕೆ ನಾನ ಹೋಗಿ ಬರ್ತೀನಿ ಅಂತ ಯಾಜ್ಞವಲ್ಕರು ತೀರ್ಮಾನ ತಗೊಂಡು ಆಶ್ರಮವನ್ನ ನೀವು ನೋಡ್ಕೊಳ್ರಿ. ಪ್ರಧಾನ ಶಿಷ್ಯ ಇವನಾಗಿದ್ದ. ಉಳಿದವರಿಗೆ ಆಜ್ಞೆ ಮಾಡಿ ಹೊರಟು ಹೋಗಿಬಿಟ್ಟ. 3 ತಿಂಗಳ ನಂತರ ಬಂದ.
ತಿಂಗಳು ಇರ್ತಿತ್ತಂತದ ಸತ್ರ. ಅಲ್ಲಿ ಬಂದವರಿಗೆ ಋಷಿಮುನಿಯಾದಿಗಳಿಗೆಲ್ಲ ಅದು ಋಷಿ ಆಶ್ರಮ ಆಗಿದ್ದರಿಂದ ಇವರು ತಮ್ಮ ತಮ್ಮ ಕ್ರಿಯಾ ಕಾರ್ಯಗಳನ್ನ ತಾಮ ಮಾಡ್ಕೋತಿದ್ರು. ಗಡ್ಡೆ ಗೆಣಸು ತರುವುದಾಗ್ಲಿ ಬಿಡುವುದಾಗ್ಲಿ ತಂದು ತಾಮ ಬದುಕುವುದಲ್ಲಿ ಅವರು ಎಷ್ಟು ಸಾಧ್ಯ ಇರ್ತೈತಿ ಅಷ್ಟು ಸಂಗ್ರಹ ಮಾಡಿರ್ತಿದ್ರು. ಉಳಿದ ಹೊತ್ತಿನೊಳಗ ಅವರ ತಗೊಂಡು ಬರ್ತಿದ್ರು. ರಾಜ ಮಹಾರಾಜರ ಆಶ್ರಯದೊಳಗೆ ಹಿಂದೆ ಅದರ ನಂತರ ಈ ಬ್ರಹ್ಮ ವಿದ್ವತ್ವ ಸಭೆ ಅದರ ನಂತರ ನಡೆಯಕೈತಿ ನೋಡ. ಅವಾಗೆಲ್ಲ ಸೌಕರ್ಯಗಳನ್ನ ರಾಜರು ಒದಗಿಸ್ತಿದ್ರು. ಮೊದ್ಲ ಋಷಿಮುನಿಯಾದಿಗಳಲ್ಲಿ ಎಷ್ಟು ಜನ ಬರ್ತಾರ ಏನು ಅದ್ರ ಬಗ್ಗೆ ಇರ್ತಿರ್ಲಿಲ್ಲಲ್ಲ, ಕಡಿಮೆ ಆಗ್ತಿತ್ತು. ಅಲ್ಲಿ ವೇದದಿಂದ ಹಿಡ್ಕೊಂಡು ಉಪನಿಷತ್ತು ಪುರಾಣ ಇವುಗಳ ಬಗ್ಗೆ ಎಲ್ಲದರೊಳಗೂ ಏನೇನದ ಅಂತ ತಿಳ್ಕೊಂಡು ಅದಕ್ಕೆ ಒಂದನ್ನು ನಿರ್ಣಯ ಮಾಡ್ತಿದ್ರು. ಅವ್ರು ಎಲ್ಲರೂ ಸೇರಿ ನೋಡ, ಅವಾಗಾದ್ರೂ ನಮ್ಮಲ್ಲಿನೂ ಈ ರೀತಿ ಒಬ್ಬೊಬ್ಬರು ಒಂದೊಂದು ಬಗೆಯೊಳಗೆ ಹೇಳಿದಾಗ ಕೊನೆ ನಿರ್ಣಯ ಎಲ್ಲರಿಗೆ ಸಮ್ಮತ ಆಗುವಂತ ನಿರ್ಣಯ ತೀರ್ಮಾನ ಮಾಡಿ ಅದನ್ನ ಶಾಸ್ತ್ರ ಅಥವಾ ಉಪನಿಷತ್ತು ವೇದ ಅಂತ ನಿರ್ಣಯ ಮಾಡ್ಕೊಂಡು ಬರ್ತಿದ್ರು. ಇನ್ನು ಅದೇ ಪದ್ಧತಿ ಅದ ನೋಡ್ರಿ. ಇವ್ರಕ್ಕಿಂತ ಮೊದಲೇ ನಮ್ಮ ಸನಾತನ ಧರ್ಮದೊಳಗೆ ಅದು ಹೇಳ್ಕೊಂಡು ಬಂದ್ಬಿಟ್ಟಿತ್ತು. ಗ್ರೀಕರಿಗಿಂತ ಮೊದಲನ ನಮ್ಮ ಸನಾತನ ಧರ್ಮದೊಳಗೆ ಋಷಿ ಆಶ್ರಮದೊಳಗ ಎಷ್ಟೋ ಉಪನಿಷತ್ತು, ಚತುರ್ಮುಖ ಬ್ರಹ್ಮ ವೇದಗಳನ್ನ ಹೇಳಿದ ಘೋಷಿಸಿದ ಅಂತ ಬಂದತಿಲ್ಲ. ಯಾಕ? ಅಲ್ಲಿ ಯಾವ ವ್ಯಕ್ತಿಯ ನಾಮ ಆಗಲಿ ಅವರು ಇಂತಿಂಥ ಧರ್ಮಸತ್ರಗಳನ್ನ ಮಾಡಿ ವೇದಗಳನ್ನ ಸೃಷ್ಟಿ ಮಾಡ್ಯಾರ ಅನ್ನುವ ಕೀರ್ತಿ ಯಾರೊಬ್ಬರಿಗೇನು ಬೇಡ. ಯಾಕಂದ್ರೆ ಒಬ್ಬರ ಅಭಿಪ್ರಾಯ ಇರುವುದಿಲ್ಲ ಅದ್ರಾಗ. ಅದಕ್ಕೆ ಚತುರ್ಮುಖ ಬ್ರಹ್ಮಣ ಅದು ಈಶ್ವರ ಕೃಪಾ. ವೇದರ ಇರ್ಲಿ ಉಪನಿಷತ್ತರ ಇರ್ಲಿ ಅದು ಭಗವಂತನ ಕೃಪಾ. ಅದನ್ನ ಹೀಗ್ಯಾಕ ಅಂತ ಕೇಳೋಂಗಿಲ್ಲ. ಅದಕ್ಕೆ ಯಥಾರ್ಥವಾಗಿ ನಾವು ಅದನ್ನ ಅನುಸರಿಸಿಕೊಂಡು ಬಂದಾಗ ನಮ್ಮಲ್ಲಿನೂ ಇಂಥ ಘಟನೆಗಳು ಅನೇಕ ಇತಿಹಾಸ ನೋಡ್ರಿ ನೀವು. ವೈಶಂಪಾಯನರು ಹೋಗಿಬಿಟ್ರು. ವೈಶಂಪಾಯನರು ಬೇರೆ ಕಡೆ ಇದ್ದಾಗ ಯಾಜ್ಞವಲ್ಕರ್ ಹೋಗಿ ಆ ಬ್ರಹ್ಮ ವಿದ್ವತ್ವ ಸಭೆಯೊಳಗ ಭಾಗವಹಿಸಿ ಇವ ಚಿಕ್ಕ ಹುಡುಗಾದ್ರೂ ಕೂಡ ಯಾಕ ವೈಶಂಪಾಯನರ ಆರೋಗ್ಯ ಸರಿ ಐತೋ ಇಲ್ಲೋ ಅಂತ ಕೇಳಿದ್ರು. ಇಲ್ಲ, ಬೇರೆ ಕಡೆ ಅವರು ಹೋಗಿರೋದ್ರಿಂದ ಅವ್ರು ಬಂದ ನಂತರ ಇಲ್ಲಿಗೆ ಬರುವುದು ಆಗುವುದಿಲ್ಲ ಅಂತ ತಿಳಿದು ನಾನೇ ಬಂದೇನಿ ಅಂತ ಹೇಳಿದ್ರು. ಅವರನ್ನ ಚಿಕ್ಕ ಬಾಲಕ ಅಂತ ಅನಾಧಾರ ಮಾಡಿದ್ರು ಮೊದ್ಲು, ಇಲ್ಲಂತಲ್ಲ. ನಂತರ ಅವರಲ್ಲಿ ಇರುವಂತಹ ವಿದ್ವತ್ವಕ್ಕೆ ಮೆಚ್ಚಿ ನೋಡ, ವಿದ್ವತ್ವಕ್ಕೆ ಮೆಚ್ಚಿ ಅವಾಗ ಪ್ರಾಧಾನ್ಯತೆ ಕೊಟ್ಟು ಅದರಿಂದ ನಮ್ಮ ಗುರುಗಳು ಬಹಳ ಸಂತೋಷ ಆಗ್ತಾರ ಅಂತ ಬಂದಿವ. ವೈಶಂಪಾಯನರು ಇವನನ್ನ ಆಶ್ರಮದಿಂದ ಹೊರ ಹಾಕಿಬಿಟ್ರು. ಗುರುಗಳಿಗೆ ತಿಳಿಸದನ ನೀ ಅಧರ್ಮದಿಂದ ನಡೆದಿ ಗುರುವಾಕ್ಯಗಳನ್ನ ಪರಿಪಾಲನೆ ಮಾಡಿಲ್ಲ ಅಂತ ಹೊರಗೆ ಹಾಕಿಬಿಟ್ರು.
ಪಶ್ಚಾತ್ತಾಪ ಪಟ್ರ ಮತ್ ಬೇರೆ. ಅಲ್ಲಿ ಗುರುದ್ರೋಹ ಮಾಡಿದಂತವನ್ ಹೊರಗೆ ಹಾಕಿಬಿಟ್ರು. ಅದವ್ರಿಗೆ ಗೊತ್ತಿತ್ತೋ ಅನೇಕ ರೂಪದೊಳಗೆ ಬರಿತಾರ, ಮಹಾಬ್ರಾಹ್ಮಣದೊಳಗೆ ಬರಿತಾರ. ಪರ್ಯಾಯವಾಗಿ ಅವನ್ ಹೊರಗೆ ಹಾಕಿದ ನಂತರ ಪರ್ಯಾಯವಾಗಿ ಅದನ್ನ ಸಮರ್ಥಿಸಿಕೊಂಡ, ಇಲ್ಲ ಅಂತಲ್ಲ. ಹಿಂಗ ಅನೇಕ ಘಟನೆಗಳು ನಡೀತವೆ ನಮ್ಮಲ್ಲಿ. ಬರೀ ವೇದ ಅವರೆಲ್ಲ ಮಾಡಿರ್ತಾರ, ನಮಗೀಗ ಏನದ್ರ ತೊಂದ್ರೆ ಇಲ್ಲ. ಹಾಗಿದ್ರೆ ಅದನ್ನ ನಿರ್ಣಯ ರೂಪದಲ್ಲಿ ನಮ್ಗೆ ಕಂಡುಕೊಳ್ಳಕ್ ಆಗ್ತಾ ಇಲ್ಲ. ಏನ್ ಮಾಡೋದು? ನಮ್ಮಲ್ಲಿರುವಂತ ನಿರ್ವೀರ್ಯತೆ ಹೇಗಿರ್ಬೇಕು? ಇವರು ಗ್ರೀಕರು ಪಾಪ ನೋಡ ಸಮಯದೊಳಗ ತರ್ಕ, ಯಾರ್ಯಾರು ಏನೇನ ತರ್ಕ ಮಾಡ್ಕೊಂಡು ತಮಗ ತೋಚಿದ್ದ ಪರಮಾರ್ಥ ಅಂತ ತಿಳ್ಕೊಂಡು ಅದ್ ಹಾಗೆ ಇರುದು. ಮೊದ್ಲೆ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಯಾಜ್ಞವಲ್ಕರು ಒಂದು ಪ್ರತಿಜ್ಞೆ ಮಾಡಿದ್ರು. ಅವಾಗ ಅವನ ಹೊರಟು ಬಿಟ್ಟ, ಹೊರಗೆ ಹಾಕಿದ್ರೆ ಮತ್ತೆ ಉಳಿತಾನೆ ಅಲ್ಲಿ. ವೈಶಂಪಾಯನರ ಕರೆದವಣ್ಣ, ನಾನು ಇಲ್ಲಿ ಪರ್ಯಂತರ ಏನು ಕಳ್ಸೀನಿ ಅದನ್ನ ಕಕ್ಕಿ ಹೋಗು ಅಂದ್ರು. ತೈತ್ತರಿ ಉಪನಿಷತ್ ಉತ್ಪತ್ತಿ ಆತಂತ ಆಖ್ಯಾಯಿಕ ಕಥೆ ಐತೆ ಅದು. ಅವರು ಕಕ್ಕಿದ ಹೊಳ್ಳಿ ಪುನರಪಿ ಅವರಿಗೆ ಅವ್ರ ಪಾದಕ್ಕೆ ಅದನ್ನ ಅರ್ಪಿಸಿದ್ರಲ್ಲ, ಅರ್ಪಿಸುವಾಗ ತಿಟ್ಟಬ ಪಕ್ಷಿಗಳು ಅದನ್ನ ಕೇಳಿ ಅವ ಹಾಡ್ತಿದ್ವು ಅಂತಿ, ತೈತ್ತರಿ ಉಪನಿಷತ್ ಹಾಡ್ತಿದ್ವು ಅಂತ. ಪಕ್ಷಿಗಳು ಹೇಳಿದ ಕಥೆ ಅದು ತೈತ್ತರಿ ಉಪನಿಷತ್ತು. ತಿತ್ತರಿ ಅಥವಾ ತೈತ್ತರಿ ಅಂತ ಕರೆದ, ಅಥವಾ ತಿಟ್ಟಿವ. ಅದನ್ನ ಅವ್ರು ಹೇಳೋ ಮುಂದೆ ಕೂತು ಆಲಿಸಿ ಕೇಳಿ ಅದನ್ನ ಹಾಡ್ತಿದ್ವು, ಒಟ್ಟ ಬಿಡದಂಗ ಅವ್ಯಾಹತವಾಗಿ. ಎರಡು ಜೋಡು ಪಕ್ಷವು ಎರಡು ಹಾಡಿದ್ದ ಅದು ತೈತ್ತರಿ ಉಪನಿಷತ್ ಆತಂತ. ಮಾರ್ಮಿಕವಾಗಿ ಹೇಳ್ತಾರಲ್ಲೇ, ಇಂಥ ಉಪನಿಷತ್ ಬರದಾರ ಅಂಬುವಂಗೆ ಇಲ್ಲ. ಅದಕ್ಕೆ ಅಲ್ಲೆಲ್ಲೆ ಬ್ರಹ್ಮ ಸತ್ರಗಳನ್ನು ನಡೆಸಿ ಎಲ್ಲೇ ಹೋದ್ರು 3 ತಿಂಗಳು ಇರ್ತಿತ್ತು ಅಂತ ಒಂದು ಕಡೆ ಮೂಡಿತ್ತು, ಓದಿತ್ತು. ಅವಾಗಿನ ಕಾಲದಾಗ 3 ತಿಂಗಳು ನಡೀತಿತ್ತು. ಯಾಕಂದ್ರೆ ಹೋಗಾಕ ಬರಾಕನ 1 ತಿಂಗಳು ಬೇಕಾಗ್ತಿತ್ತು. ದೂರದಿಂದ ಬರೋರಲ್ಲ, 2 ತಿಂಗಳದಾಗ ಆ ವಿಷಯದ ಬಗ್ಗೆ ನಿರ್ಣಯ ಮಾಡಿಕೊಂಡು ಅದನ್ನ ಉಪನಿಷತ್ತಿನೊಳಗೆ ಜೋಡಿಸ್ತಿದ್ರು, ಶಾಸ್ತ್ರ ಅಂತ ಹೇಳಿ. ಎಲ್ಲ ನಡ್ಕೊಂಡು ಬಂದದ ಮೊದಲು. ಹಾಗನೇ ಇಲ್ಲೇ ಈ ಗ್ರೀಕ್ ದಾರ್ಶನಿಕರಲ್ಲಿ ಈ ರೀತಿ ಸಂದೇಹಗಳು ವಾದಗ್ರಸ್ತವಾಯಿತು. ಅವರವರಿಗೆ ಅವರವರು ತಿಳಿದುಕೊಂಡದ್ದೇ ಪರಮಾರ್ಥವು, ಅವರವರಿಗೆ ಅವರವರ ನಡತೆಯ ಧರ್ಮವು ಎಂಬ ತೀರ್ಮಾನವು ಬಂದೊದಗಿತು. ಇಂಥದ್ದೊಂದು ಜ್ಞಾನವು ಪ್ರಮಾಣವೆಂಬುದನ್ನು ಹೇಗೆ ಗೊತ್ತುಪಡಿಸಬೇಕು? ನೋಡಿ, ಇಷ್ಟೆಲ್ಲ ಪ್ರಶ್ನೆಗಳು. ಸದ್ವರ್ತನೆ ಎಂಬುವುದು ಯಾವುದು? ಸದಾಚಾರಿಯಪ್ಪ, ಸದ್ಗುಣಿ ಅಂತ ನಿರ್ಣಯ ಮಾಡೋದು ಯಾವ ರೀತಿಯಿಂದ? ಈಗೆಲ್ಲ ನಮಗೆಲ್ಲ ಅದಕ್ಕೆ ಲಕ್ಷಣಗಳು ಅದು ಇದು ಎಲ್ಲ ಗೊತ್ತದವ, ನೇರವಾಗಿ ನಾವು ಹಿಡಿತೇವೆ. ಅವಾಗ ವಿಕಾಸ ಆಗದೆ ಇರುವಾಗ ಆಚಾರ ವಿಚಾರ ನೋಡ, ಅದನ್ನೆಲ್ಲ ನೋಡಿಕೊಂಡು ಅವಾಗ ಇದು ಯಾವುದು, ಈ ಜಗತ್ತಿನ ನಿಜವೇನು, ಪ್ರಪಂಚದಲ್ಲಿ ಮಾನವನ ಸ್ಥಾನವು ಯಾವುದು ಎಂಬ ಪ್ರಶ್ನೆಗಳನ್ನು ಪುನರಾಲೋಚನೆ ಮಾಡಬೇಕಾದ ಅವಶ್ಯಕತೆ ಉಂಟಾಯಿತು. ಒಬ್ಬೊಬ್ಬರಿಗೆ ತಿಳಿದದ್ದು ಒಬ್ಬೊಬ್ಬರು ಬೋಧ ಮಾಡ್ಕೊಂತ ನಮ್ಮದ ಮತ ಅಂತ ಹೇಳ್ಕೊತ ಅಡ್ಡಾಡ್ಲಿಕ್ಕತ್ರು. ಆಮೇಲೆ ಅವಾಗ ಆ ಕಾಲಕ್ಕೆ ಸರಿಯಾಗಿ ಸಾಕ್ರೆಟಿಸ್ ಕ್ರಿಸ್ತಿ ಶಕ ಪೂರ್ವ
399ರಿಂದ 469. ಇದನ್ನ 469ರಿಂದ 399 ಅಂತ ಬರ್ದಾರ. ಅದ್ ನನಗೆ 390ರಿಂದ 469 ಹಿಂಗಿರ್ಬೇಕು, ಉಲ್ಟಾ ಬಿದ್ದಿರ್ಬೇಕು ಪ್ರಿಂಟು ಅಂತ ನಾನು ಹಿಂಗೆ ಹೇಳಿಕತ್ತೇನಿ. ಅದು ನನಗೂ ಗೊತ್ತಿಲ್ಲ. ಮತ್ತೆ ಮೊದಲ ಅವ್ರು 460 ಅಪ್ಪರ ಹಾ ಕ್ರಿಸ್ತ ಶಕ ಪೂರ್ವ ಹೆಂಗ ಬರ್ತದ್ರಪ್ಪರ? ಪೂರ್ವ ಪೂರ್ವ ಅಂತಾನೆ ಹೇಳ್ಯಾರ ಅವ್ರು. ಅಪ್ಪರ ಹಿಂದಕ್ ವಾದಂಗ್ರಿ ಅಪ್ಪರ ಬರೀದ್ ಹಂಗ ಬರೀತಾರ. ಹೌದಪ್ಪ, ಹಿಂಗ ಬಿಡ್ತಾರ. ಅದ್ರ ಮುಂದೆ ಬಂದ ಕ್ರಿಸ್ತನ ಜನ್ಮಕ್ಕೆ ಬರಮಾಟ ಏನ್ ಮಾಡ್ತಾರ, ಕಡಿಮೆ ಹಾಕೊಂತ ಬರ್ತದ್ರ ಹಂಗಾರಿ. ಹಿಂದವ್ರಿಗೆ 1000 ವರ್ಷ ಕ್ರಿಸ್ತ ಶಕ ಪೂರ್ವ ಅಂದ್ರೆ ಅಗದಿ ಹೇಳಿದ್ರಪ್ಪ. ಕ್ರಿಸ್ತ ಪೂರ್ವ ಶಕ ಪೂರ್ವ ಅಂದ್ರ 100 ಅಂದ್ರ ಕ್ರಿಸ್ತಗೆ ಅಗದಿ ಸ್ವಲ್ಪ ಇದ್ದಂಗಪ್ಪ. ಹಿಂಗ ಉಲ್ಟಾ ಬರ್ತದ್ರ. ಅದಕ್ಕೆ ಇಲ್ಲಿ 469ರಿಂದ 399 ಅಂತ ಇಲ್ಲಿ ಕಂಶನೊಳಗ ಬರೆದಾರ. ಯಾರು? ಸಾಕ್ರೆಟೀಸ್ ಹುಟ್ಟಿದ್ದು ಎಂಬ ಮಹಾತ್ಮನೊಬ್ಬನು ಅಥೆನ್ಸು ನಗರದಲ್ಲಿ ಅವತರಿಸಿದನು. ಆತನು ತರ್ಕದಿಂದಲೇ ಸರ್ವಸಮ್ಮತವಾದ ಸತ್ಯವಾದದ್ದನ್ನು ಕಂಡು ಹಿಡಿಯಬಹುದೆಂಬುದನ್ನು, ಇದಕ್ಕೆ ನಿರ್ದಿಷ್ಟವಾದ ಲಕ್ಷಣವನ್ನು ಗೊತ್ತುಪಡಿಸಿಕೊಳ್ಳುವುದು ಅವಶ್ಯವೆಂಬುದನ್ನು ಜನರಿಗೆ ಮನವರಿಕೆ ಮಾಡಿಸಿದನು. ಸರಿಯಾದ ನಡತೆ ಯಾವುದೆಂಬುದನ್ನು ತರ್ಕದಿಂದ ನಿರ್ಧರಿಸುವುದಕ್ಕೆ ಆಗುವುದೆಂಬುದನ್ನು ಈ ಸಾಕ್ರೆಟೀಸನು ಜನರಿಗೆ ತಿಳಿಸಿಕೊಟ್ಟನು. ಜ್ಞಾನವೇ ಪರಮ ಪುರುಷಾರ್ಥವೆಂಬುದನ್ನು ಪಶ್ಚಿಮ ದೇಶದಲ್ಲಿ ಮೊಟ್ಟ ಮೊದಲು ಸಾರಿದ ಕೀರ್ತಿಯು ಈ ಮಹಾಪುರುಷನಿಗೆ ಸಲ್ಲತಕ್ಕದ್ದು. ಸಾಕ್ರೆಟೀಸ್ ತರ್ಕ ವಿಜ್ಞಾನಿ, ತರ್ಕದಿಂದನೇ ಎಲ್ಲವನ್ನು ಕಾಣ್ಲಿಕ್ಕೆ ಬರ್ತತಿ ಅಂತ ನಿರ್ಣಯ ಮಾಡಿಕೊಂಡಂತ ತತ್ವಜ್ಞಾನಿ. ಅವನ ತತ್ವಜ್ಞಾನ ಅಲ್ಲಲ್ಲೇ ಇರ್ತದ ನೋಡ್ರಿ, ಇಲ್ಲ ಅಂತ. ಆದ್ರೆ ಸಾಕ್ರೆಟೀಸನು ತನ್ನ ಸತ್ಯಪ್ರಿಯತೆಯಿಂದಲೂ ಸೌಜನ್ಯದಿಂದಲೂ ಜನರಿಗೆಲ್ಲ ಮೇಲು ಪಂಕ್ತಿಯಾಗಿದ್ದನು. ಇವನು ನಾಸ್ತಿಕ್ಯವನ್ನು ಹರಡಿ ಯುವಕರನ್ನೆಲ್ಲ ಕೆಡಿಸುತ್ತಿರುವನೆಂಬ ಸುಳ್ಳು ಆರೋಪಣೆಯಿಂದ ಅವನಿಗೆ ವಿಷಪಾನವನ್ನು ಮಾಡಿಸಿ ಕೊಲ್ಲಿಸಿದರು. ಅವನು ಜನರ ಮೇಲಿನ ಪ್ರೇಮವನ್ನಾಗಲಿ ರಾಜಭಕ್ತಿಯನ್ನಾಗಲಿ ತಗ್ಗಿಸಲಿಲ್ಲ. ಈತನು ತಾನೇ ಹೊಸ ಸಿದ್ಧಾಂತವೊಂದನ್ನು ಕಲ್ಪಿಸಲಿಲ್ಲವಾದರೂ ಇವನ ಶಿಷ್ಯರು ಆ ಕೆಲಸವನ್ನು ಪೂರ್ತಿಗೊಳಿಸಿದರು. ಮುಖ್ಯವಾಗಿ ಪ್ಲೇಟೋ, ಅರಿಸ್ಟಾಟಲ್ ಈ ಇಬ್ಬರಿಂದ ಈತನ ಕೀರ್ತಿಯು ವಿಸ್ತರಿಸಿರುತ್ತದೆ. ಅವರು ತರ್ಕ, ನೀತಿ, ರಾಜನೀತಿ, ತತ್ವ ವಿಚಾರ ಇವುಗಳೆಲ್ಲವನ್ನು ವಿಮರ್ಶಿಸಿ ತಮ್ಮ ನಿಶ್ಚಿತ ಅಭಿಪ್ರಾಯಗಳನ್ನು ಕೊಟ್ಟಿರುತ್ತಾರೆ. ಜ್ಞಾನ ತತ್ವವನ್ನು ವಿಮರ್ಶಿಸುವುದು, ಯುಕ್ತಿಯನ್ನು ಮುಖ್ಯ ಸಾಧನವಾಗಿ ಉಪಯೋಗಿಸುವುದು, ಮಾನವ ಜೀವನವನ್ನು ವಿಚಾರ ಮಾಡುವುದು, ಪರಮಾರ್ಥವನ್ನು ನಿರ್ಧರಿಸುವಾಗ ಮನಸ್ಸಿಗೆ ಪ್ರಾಧಾನ್ಯವನ್ನು ಕೊಡುವುದು, ಇವು ಅವರ ದರ್ಶನಗಳ ವಿಶೇಷಗಳು. ಸಾಕ್ರೆಟೀಸನ ಶಿಷ್ಯರು ಅರಿಸ್ಟಾಟಲ್ ಮತ್ತು ಪ್ಲೇಟೋ. ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ಅವನಂತ ಹೇಳಕ್ ಬರೋದು. ಆದ್ರೆ ಇಲ್ಲಿ ಸಾಕ್ರೆಟೀಸ್ ಏನಿದ್ದಾನಲ್ಲ, ತತ್ವ ಚಿಂತಕನ, ನೇರವಾಗಿ ಯಾರು ಪ್ರತಿಪಾದನೆ ಮಾಡಿದ್ರು ಕೂಡ ತುಂಬಾ ಕಂಟಕ ಪ್ರಧಾನವಾಗಿರ್ತವೆ. ಧರ್ಮದಿಂದೊಡಗೂಡಿ ನೋಡಿ, ಇವನು ನಾಸ್ತಿಕ ಬೋಧ ಮಾಡವ ಅಂತ ತಿಳಿದ ಜನರು ಅವನ ಮೇಲೆ ಅಪಕೀರ್ತಿ ಕೊಟ್ಟು ಅವನಿಗೆ ವಿಷಪಾನ ಮಾಡಿಸಿ ಕೊಂದ್ರ. ಇದು ಎಲ್ಲಾ ಕಡೆನೂ ನಡೆದಿರೋದೆ. ಧರ್ಮಕ್ಕೆ ಕಟ್ಟು ಬಿದ್ದವರು ಇಂಥ ಘಟನೆಗಳನ್ನು ಮಾಡೇ ಮಾಡ್ತಾರೆ. ಇಲ್ಲಿ ಮಾಡುದಿಲ್ಲ ಅಂತ ಹೇಳಿ ಏನಲ್ಲ, ಧರ್ಮನ ಬೇರೆ. ಅನೇಕ ಕಡೆ ಇಂಥ ಘಟನೆಗಳು ಆಗಿರೋದು ಎಲ್ಲರ ಗೊತ್ತು. ಎಲ್ಲರ ಚರಿತ್ರೆಯೊಳಗೂ ಸಾಮಾನ್ಯವಾಗಿ
ನೋಡ್ರಿ, ಯಾರದ ನೋಡ್ರಿ. ನಿರಾಕಾರ ನಿರ್ಗುಣ ಪರ ಬ್ರಹ್ಮನ ಸ್ವರೂಪವನ್ನು ಹೇಳುವವರಿಗೆ ಇದೆಲ್ಲ ಬರುದೆ. ವಿಷಪಾನ ಮಾಡಿಸೋದು ಏನು ಸಾಮಾನ್ಯ ಕೆಲಸ ಏನಲ್ಲ. ಸಿದ್ಧಾರೂಢರಿಗೆ ಆಗ್ಲಿಲ್ಲ ಇರ್ಲಿ. ಇಂಥ ಅನೇಕ, ಯಾಕಂದ್ರೆ ಧರ್ಮವನ್ನು ಅನುಸರಿಸಿಕೊಂಡು ಬೋಧ ಮಾಡುವವರಿಗೂ ಈಗ ಇತ್ತಿತ್ಲಾಗಿ ಅವರು ಸಿದ್ಧಾರೂಢರಾಗ್ಲಿ ಇವರಾಗ್ಲಿ ಇತ್ತಿತ್ಲಾಗಿ. ಅದಕ್ಕಿಂತ ಮೊದಲು ಹೇಗಿರ್ಬೇಕು? ಶತಶತಮಾನಗಳ ಹಿಂದೆ ನಾವು ಹಂಗ ಹೋದಾಗ ವೇದವನ್ನ ಅನುಸರಿಸಿ ಬೋಧೆ ಇತ್ತು ಅಂದ್ರೆ ಅದಕ್ಕೆ ಸಮ್ಮತಿ ಇತ್ತು. ಉಪನಿಷತ್ತುಗಳ ಬೋಧೆಗೆ ಸಮ್ಮತಿ ಇರಲಿಲ್ಲ ಮೊದಲು. ಎಷ್ಟೋ ಕಥನಗಳಾಗಿ ಆ ರೂಪದೊಳಗ. ಶಾಬಾಲ ಮಹರ್ಷಿಗಳು ನೋಡಲ್ಲೆಲ್ಲ ಎಷ್ಟು ಮಾರ್ಮಿಕವಾಗಿರುವಂತ ವಿಷಯಗಳಿರ್ತಾವ. ನಾವು ಸ್ವಲ್ಪ ಪುರಾತನ ಋಷಿಗಳ ಬಗ್ಗೆ ಕಂಡುಕೊಂಡಾಗ ಅನೇಕ ದೃಷ್ಟಾಂತಗಳು ನಮಗೆ ಸಿಗ್ತಾವ ಇಲ್ಲ ಅಂತ ನೋಡ್ಬೇಕಷ್ಟ. ಪುರಾತನ ಋಷಿ, ಸನಾತನ ಋಷಿಗಳು ಅಂತ ಕರೀತಾರಲ್ಲ, ಅವ್ರ ಬಗ್ಗೆ ಏನ್ ಇದ್ಕೊಂಡಿದೆ ಅಲ್ಲಿ ತತ್ವವನ್ನ ಹುಡುಕಬೇಕು ವಿನಃ ಮತ್ತೊಂದನ್ನು ಹುಡುಕಬಾರ್ದು. ಸುಮ್ಮನೆ ಅವರ ಆಚಾರ ವಿಚಾರ ಅದು ಇದು. ಎಂತೆಂಥ ಮುನಿಗಳು, ಮಾಂಡವ ಮಹಾಮುನಿಗಳು. ಅದಕ್ಕೆ ಹಿಂಗ ಆ ತರ್ಕದಿಂದೊಡಗೂಡಿ ಇರುವಾಗ ಅಂಥ ಕಾಲದೊಳಗೆ ಇವನು ಸಾಕ್ರೆಟೀಸ್ ಹುಟ್ಟಿ ಅಥೆನ್ಸ್ ನಗರದೊಳಗೆ ಹುಟ್ಟಿದ. ಅವರು ಅಂಥ ಏನು ಸ್ಥಿತಿವಂತ ಮಣಿತಾನಲ್ಲ, ಬಡತನದೊಳಗನ ಹುಟ್ಟಿದ್ದ. ಸಾಕ್ರೆಟೀಸಿನ ಚರಿತ್ರೆ ನೋಡ್ರಿ ನೀವು. ಅವನ ಅಂತಂಬ್ರು ಉಳಿದವರು ಏನೇನೋ ಉದ್ಯಮಗಳನ್ನ ಮಾಡಿ ಚಲೋ ಆದ್ರಿ. ಇವ ಆ ಕೆಲಸನ ಮಾಡ್ಲಿಲ್ಲ. ಇವ ಬರೇ ಬೆಟ್ಟದ ಮೇಲೆ ಹೋಗಿ ಕೂತು ಬರೀ ಚಿಂತನ ಬಿಟ್ರೆ ಮತ್ತೇನು ಹೇಳಿಲ್ಲ. ಅವ್ರು ಯಾರು ಕೊಟ್ರ ತಿನ್ನೋದು ಇಲ್ಲ ಇಲ್ಲ ಹಂಗ ಕೊಡ್ತಿದ್ನಂತ. ಜನರ ಮತ್ತದ ಹಂಗ ಬರುದು. ಅದು ಜನರು ಇವನಂತೆ ಹುಡುಗರು ಬರು ಅವ್ರಿಗೆಲ್ಲ ಈ ರೀತಿ ಬೋಧ ಮಾಡ್ತಿದ್ದ. ಕೆಲವೊಂದು ವೀಕ್ನೆಸ್ ಇರ್ತಾವ, ಇಲ್ಲ ಅಂತಲ್ಲ. ಋಷಿಮುನಿಯಾದಿಗಳಲ್ಲಿನೂ ಕೂಡ ಕೆಲವೊಂದು ವೀಕ್ನೆಸ್ ಇರ್ತಾವ. ಅವನು ಭಂಗಿ ಸೇರ್ತಿದ್ದ. ಆ ಭಂಗಿ ಸೇದಿದೊಳಗನ ಅವಾಗದು ಆ ಸ್ಥಿತಿ ಬರ್ತಿತ್ತು, ವಿವೇಕ ಮಾಡುವ ವಿಚಾರ ಬರ್ತಿತ್ತು. ಅವಾಗ ಹೇಳ್ತಿದ್ದ ಇವ ಹುಡುಗರನ್ನೆಲ್ಲ ಹಾಳು ಮಾಡ್ತಾನ, ನಾಸ್ತಿಕವಾದ ಬೋಧ ಮಾಡ್ತಾನ ಅಂತ ಅಪಪ್ರಚಾರ ಮಾಡಿಕೊಂಡು ನಿಜವಾಗಿನೂ ಅವನನ್ನ ವಿಷಪಾನ ಮಾಡಿಸಿ ಕೊಂದುಬಿಡ್ತ. ಅವನ ಗುರಿ ಸಾಧಿಸ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಹಂಗೆ ಎಲ್ಲ ಕಡೆನೂ ನಡೆಯುವುದು ಸ್ವಾಭಾವಿಕನ. ದೃಷ್ಟಿ ಬೇರೆ 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 ರೂಪದೊಳಗೆ ಬೆಳ್ಕೊಂಡು ಬಂದಿರ್ತದೆ, ಇಲ್ಲ ಅಂತಲ್ಲ. ನಮಗೀಗ ಅದ್ರ ಕೆಲಸ ಇಲ್ಲ. ಯಾಕಂದ್ರೆ ಈಗೆಲ್ಲ ರೂಪದೊಳಗ ಎಲ್ಲ ರೂಪದಿಂದ ನಮಗ ಉಪನಿಷತ್ತುಗಳ ಆಧಾರ ಅದಾವ, ಸಿಗ್ತಾವ. ನಾವಾಗಲೇ ಆದ್ರೆ ಅದನ್ನ ಅನುಭವಕ್ಕೆ ನೋಡ್ಕೊಳ್ಬೇಕಷ್ಟ. ನಾವು ಅವ್ರು ಹೇಳುದು ನಮ್ಮ ಅನುಭವಕ್ಕೆ ಸರಿ ಅದನ್ನೋ ಇಲ್ಲೋ ಅದನ್ನಷ್ಟ ನೋಡ್ಕೋಬೇಕಾಗಿದೆ.
ಎಲ್ಲ ರೆಡಿ ಮಾಡಿ ಇಟ್ಟಾರ ಅವ್ರು, ಯಾವ ಸಂದೇಹನೂ ಬರಬಾರದು ಇವರಿಗೆ ಅಂತೇಳಿ. ನಾವು ಸುಕೃತಿಗಳು. ಇದು ಅತ್ಯಂತ ಹಿಂದಿನ ಕ್ರಿಸ್ತೀಶಕ ಪೂರ್ವ ಆ ಕಾಲದೊಳಗೆ ನಡೆದಿರುವುದು. ಅದಕ್ಕೆ ಇಲ್ಲಿ ಯಥಾರ್ಥವಾಗಿ ಇಲ್ಲೇ ಮುಖ್ಯವಾಗಿ ಪ್ಲೇಟೋ, ಅರಿಸ್ಟಾಟಲ್ ಈ ಇಬ್ಬರಿಂದ ಈತನ ಕೀರ್ತಿಯು ವಿಸ್ತರಿಸುತ್ತದೆ. ಅವರು ತರ್ಕ, ನೀತಿ, ರಾಜನೀತಿ, ತತ್ವ ವಿಚಾರ ಇವುಗಳೆಲ್ಲವನ್ನು ವಿಮರ್ಶಿಸಿ ತಮ್ಮ ನಿಶ್ಚಿತ ಅಭಿಪ್ರಾಯಗಳನ್ನು ಕೊಟ್ಟಿರುತ್ತಾರೆ. ಜ್ಞಾನ ತತ್ವವನ್ನು ವಿಮರ್ಶಿಸುವುದು, ಯುಕ್ತಿಯನ್ನು ಮುಖ್ಯ ಸಾಧನವಾಗಿ ಉಪಯೋಗಿಸುವುದು, ಮಾನವ ಜೀವನವನ್ನು ವಿಚಾರ ಮಾಡುವುದು, ಪರಮಾರ್ಥವನ್ನು ನಿರ್ಧರಿಸುವಾಗ ಮನಸ್ಸಿಗೆ ಪ್ರಾಧಾನ್ಯವನ್ನು ಕೊಡುವುದು ಅವರ ದರ್ಶನಗಳ ವಿಶೇಷಗಳು. ಇವರ ದರ್ಶನದೊಳಗೆ ಹೆಚ್ಚು ಮನಸ್ಸಿಗೆ ಪ್ರಾಧಾನ್ಯತೆ ಕೊಟ್ಟು ನಿರ್ಣಯ ಮಾಡ್ಕೊಂಡಾರ ಅಂತ ಗೊತ್ತಾಗ್ತದಲ್ಲ. ಅರಿಸ್ಟಾಟಲನ ತರುವಾಯ ಬಂದ ದಾರ್ಶನಿಕರು ಮುಖ್ಯವಾಗಿ ನೀತಿಯ ವಿಚಾರವನ್ನೇ ಮುಂದಕ್ಕೆ ತಂದುಕೊಂಡಿದ್ದರು. ಅರಿಸ್ಟಾಟಲ್ ಬಂದ ಮೇಲೆ ಅವರೆಲ್ಲ ದಾರ್ಶನಿಕರು ಮುಖ್ಯವಾಗಿ, ಯಾಕಂದ್ರೆ ನೀತಿಯ ಬಲವನ್ನ ಬಿಟ್ಟು ನಾವ್ ಏನಾದ್ರ ಮಾಡಕತ್ತೀವಿ ಅಂದ್ರೆ ಅವ್ನ್ ಗೊತ್ತಾಗಿತ್ತು ಅರಿಸ್ಟಾಟಲ್. ಲೋಕ ಹೇಗಿರ್ತತಿ ಹಾಗ ಅವ್ರನ್ನ ಅನುವಾದ ಮಾಡಿಕೊಂಡು ಅನುಸರಿಸಿಕೊಂಡು ಬೋಧ ಮಾಡಬೇಕು. ಇಲ್ಲ ಅಂದ್ರೆ ಅವರಿಗೆ ವಿಷ ಹಾಕಿದಂಗೆ ನಮಗೂ ಹಾಕ್ತಾರ ಅಂತ ಚರಿತ್ರೆ ಗೊತ್ತಿತ್ತು. ಲೋಕ ಹೇಗ ಅಭಿಪ್ರಾಯ ಇರ್ತೈತೋ ಅದನ್ನು ಅನುಕರಣೆ ಮಾಡಿಕೊಂಡ ಅವರಿಗೆ ಆ ತತ್ವ ಬೋಧ ಮಾಡಬೇಕು. ಅದಕ್ಕೆ ದಾರ್ಶನಿಕರು ಮುಖ್ಯವಾಗಿ ನೀತಿಯ ವಿಚಾರವನ್ನೇ ಮುಂದಕ್ಕೆ ತಂದುಕೊಂಡಿದ್ದರು. ಮನುಷ್ಯನ ಪ್ರಯತ್ನಗಳ ಪರಮುದ್ದೇಶವೇನು ಎಂಬುವುದೇ ಅವರ ಪ್ರಶ್ನೆ. ಸುಖವೇ ಕೊನೆಯ ಉದ್ದೇಶವೆಂದು ಒಂದು ತಂಡದವರು, ನೀತಿವಂತನಾಗಿ ಬಾಳುವುದೇ ಆ ಉದ್ದೇಶವೆಂದು ಮತ್ತೊಂದು ತಂಡದವರು ತರ್ಕದಿಂದ ಸಾಧಿಸುವುದಕ್ಕೆ ಹೊರಟಿದ್ದರು. ಇಬ್ಬರಿಗೂ ತತ್ವ ವಿಚಾರವು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕಾಗಿಯೇ ಬೇಕಾಗಿತ್ತು. ತತ್ವ ವಿಚಾರದಿಂದ ಮೂಢ ವಿಶ್ವಾಸಗಳು ತೊಲಗಿ ಸುಖವು ದೊರಕುವುದೆಂದು ಒಬ್ಬರ ನಂಬಿಕೆಯಾದರೆ, ಈ ಜಗತ್ತಿನಲ್ಲಿ ಒಂದು ಅಂಶವಾಗಿರುವ ಮಾನವನು ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ತಿಳಿಯಪಡಿಸುವುದೇ ಆ ವಿಚಾರದ ಫಲವೆಂದು ಮತ್ತೊಬ್ಬರು ನಂಬಿದ್ದರು. ಈ ಬರೀ ನೀತಿಯ ವಿಚಾರವು ಜನರಿಗೆ ಸಾಕೆನಿಸುವ ಯಾಗ ವಿಚಾರಧಾರೆ ಯಾವ ರೂಪದೊಳಗೆ ಹರ್ಕೊಂಡು ಬಂದೈತಿ ಅಂತ ತಿಳಿದಿರ್ಲಿ. ನಮಗ ಇದು ಗೊತ್ತಿಲ್ಲ. ನೇರವಾಗಿ ಉಪನಿಷತ್ತಿರ್ಲಿ, ವೇದಗಳಿರ್ಲಿ, ಪುರಾಣಗಳಿರ್ಲಿ, ಪುಣ್ಯಕಥೆಗಳಿರ್ಲಿ, ಮಹಾತ್ಮರ ಚರಿತ್ರೆಗಳಾಗ್ಲಿ ಎಲ್ಲ ಸಿಕ್ಕು ಬಿಡ್ತದಲ್ಲ. ಆ ಕಾಲದಾಗ ಕ್ರಿಸ್ತೀಶಕ ಪೂರ್ವದೊಳಗ ಅವಾಗ ಆ ಹೊತ್ತಿಗೆ ಧಾರ್ಮಿಕ ವಿಚಾರವು ತಲೆ ಎತ್ತಿಕೊಂಡಿತು. ಇವರು ತರ್ಕ ಪ್ರಧಾನವಾಗಿ ನೀತಿ ಕ್ರಮವನ್ನ ಹೇಳುವಾಗ ಧರ್ಮ ಉತ್ಪತ್ತಿಯಾಯಿತು. ಗ್ರೀಕರಿಗೆ ಯಹೂದ್ಯರೇ ಮುಂತಾದವರ ಧರ್ಮಗಳ ಸಂಸರ್ಗವಾದ್ದರಿಂದ ಫಲವಾಗಿ ಪರಮೇಶ್ವರನ ಸ್ವರೂಪ, ಅವನಿಗೂ ಮಾನವನಿಗಿರುವ ಸಂಬಂಧ ಮುಂತಾದ ವಿಚಾರಗಳನ್ನು ಜಿಜ್ಞಾಸುಗಳು ಹೆಚ್ಚು ಹೆಚ್ಚಾಗಿ ತಲೆಗೆ ಹತ್ತಿಸಿಕೊಂಡರು. ಇಲ್ಲಿಗೆ ಗ್ರೀಕರ ವಿಚಾರಧಾರೆಯ ಕೊನೆಯಾಯಿತು. ಅವರು ಮೊಟ್ಟ ಮೊದಲು ಧಾರ್ಮಿಕ ವಿಚಾರದಲ್ಲಿಯೇ ತತ್ವ ವಿಚಾರವನ್ನು ಪ್ರಾರಂಭಿಸಿ ಕೊನೆಗೆ ಧಾರ್ಮಿಕ ವಿಚಾರದಲ್ಲಿಯೇ ಮಗ್ನರಾಗಿ ಬಿಟ್ಟರು. ಮೊದಲು ಗ್ರೀಕರು ಈ ರೂಪದೊಳಗನ ಮಾಡ್ಕೊಂಡು ಬಂದರು. ಮುಂದೆ ಪ್ಲೇಟೋ, ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ ಏನು ಬಂದಲ್ಲ, ಅವರು ಇದನ್ನ ಬಹಳ ಮಾರ್ಮಿಕವಾಗಿ ಅದನ್ನ ಬೆಳೆಸ್ಕೊಂಡು ಬಂದರು. ನೋಡ್ರಿ, ಕ್ರಿಸ್ತೀಶಕ ಪೂರ್ವ 427 ರಿಂದ 347 ಅಂತರದಲ್ಲಿ
ಸಾಕ್ರೇಟೀಸನ ಪ್ರಭಾವವು ಪ್ಲೇಟೋ ಮತ್ತು ಅರಿಸ್ಟಾಟಲ್ ಈ ಇಬ್ಬರ ಮೂಲಕವಾಗಿ ಪಾಶ್ಚಾತ್ಯರ ವಿಚಾರ ಸರಣಿಯ ಮೇಲೆ ಇಂದಿಗೂ ಬಿದ್ದಿರುತ್ತದೆ. ಆ ಇಬ್ಬರು ತತ್ವಚಿಂತಕರ ಸಂಬಂಧವಿಲ್ಲದೆ ಯುರೋಪಿನ ಅಥವಾ ಅಮೆರಿಕದ ಜಿಜ್ಞಾಸುಗಳು ಒಂದು ಹೆಜ್ಜೆಯನ್ನು ಮುಂದೆ ಇಡುವ ಹಾಗಿಲ್ಲವೆಂದು ತೋರುತ್ತದೆ. ಇತ್ತೀಚೆಗೆ ಭರತಖಂಡದ ವಿಚಾರ ಪ್ರವಾಹವು ಹೇಗೋ ಉಕ್ಕಿ ಹರಿದು ಪಾಶ್ಚಾತ್ಯರನ್ನು ಒಂದಿಷ್ಟು ಅಲುಗಾಡಿಸಿದೆ ಎಂಬುದು ನಿಜ. ನಾವು ಪ್ಲೇಟೋ ಮತ್ತು ಅರಿಸ್ಟಾಟಲ್ ಗುರುಗಳು ಸಾಕ್ರೆಟಿಸಿರಬಹುದು, ಆದ್ರೆ ಇವರಿಗೆ ಪ್ರಧಾನವಾಗಿ ಗ್ರೀಕರಾಗಲಿ ಮತ್ತು ಯುರೋಪಿನವರಾಗಲಿ ಅಮೆರಿಕದವರಾಗಲಿ ಇವರಿಗೆ ಪ್ಲೇಟೋ ಮತ್ತು ಅರಿಸ್ಟಾಟಲ್, ಅದ್ರಾಗ ಅರಿಸ್ಟಾಟಲ್ ಬಹಳ. ಇವ್ರಕ್ಕಿಂತ ಮೊದ್ಲ ಈ ಜಂಬೂ ದ್ವೀಪದೊಳಗ ವೇದ ಉಪನಿಷತ್ತು ಮೊದಲ ಸಿದ್ಧ ಆಗ್ಯದಾವ. ಇದು ಯಾಗೂ ಅದು ಅವರಿಗೆ ಉಕ್ಕಿ ಹರಿದು ಪಾಶ್ಚಾತ್ಯರನ್ನು ಒಂದಿಷ್ಟು ಅಲುಗಾಡಿಸಿದೆ ಎಂಬುದು ನಿಜ. ಆದರೆ ಅವರು ವೇದಾಂತದಿಂದ ಕಲಿತುಕೊಂಡಿರಬಹುದಾದ ಅಲ್ಪ ಸ್ವಲ್ಪ ಭಾಗವನ್ನು ಅವರಿಂದಲೇ ತಿಳಿದುಕೊಂಡೆವೆಂದು ಬಹಿರಂಗವಾಗಿ ಒಪ್ಪಿಕೊಳ್ಳುವುದಕ್ಕೆ ಇನ್ನೂ ಹಿಂಜರಿಯುತ್ತಲೇ ಇದ್ದಾರೆ. ವೇದಾಂತದ ಪ್ರಕ್ರಿಯೆಗಳನ್ನ ನಾವು ಅವರಿಂದನೇ ತಿಳ್ಕೊಂಡಿವಿ. ಜಂಬೂ ದ್ವೀಪದವರು ಭರತಖಂಡದಿಂದನೇ ತಿಳ್ಕೊಂಡಿವಿ. ಭಾರತದ ತತ್ವ ಜಿಜ್ಞಾಸದವರಿಂದನ ಅಥವಾ ಜಂಬೂ ದ್ವೀಪ ಸನಾತನ ಋಷಿಗಳ ಕ್ರಮಗಳನ್ನು ಅನುಸರಿಸಿಕೊಂಡು ಬಂದೇವಿ ಅಂತ ಇನ್ನೂ ತನಕ ಅವರು ಹೊರಗೆ ಹಾಕಕ್ಕೆ ತಯಾರಿಲ್ಲ. ಸ್ವಲ್ಪ ಭಾಗವನ್ನು ಅವರಿಂದಲೇ ತಿಳಿದುಕೊಂಡೆವೆಂದು ಬಹಿರಂಗವಾಗಿ ಒಪ್ಪಿಕೊಳ್ಳುವುದಕ್ಕೆ ಇನ್ನೂ ಹಿಂಜರಿಯುತ್ತಲೇ ಇದ್ದಾರೆ. ಆ ತತ್ವಗಳು ಪ್ಲೇಟೋವಿನಲ್ಲಿ ಅಥವಾ ಅರಿಸ್ಟಾಟನಲ್ಲಿ ಇನ್ನೂ ಶುದ್ಧ ರೂಪದಿಂದ ಬೀಜ ರೂಪವಾಗಿ ಕಾಣುತ್ತದೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಅಭಿಮಾನ, ಅರಿಸ್ಟಾಟಲ್ ಮತ್ತು ಪ್ಲೇಟೋನ ಮೇಲಿನ ಅಭಿಮಾನ ಇವು ಬೀಜ ರೂಪವಾಗಿ ಅವು ಅಲ್ಲೇ ಅದಾವ, ನಮ್ಮಲ್ಲೇನ ಅದಾವು, ನಿಮ್ಮಿಂದ ಏನ್ ನಾವೇನು ಕಲ್ತಿಲ್ಲ ಅಂತ ಮೇಲ್ನೋಟಕ್ಕೆ ಹೇಳ್ತಾರ. ಇರ್ಲಿ, ತಾವು ತೆಗೆಯುವ ಹೊಸ ಸಿದ್ಧಾಂತಗಳನ್ನು ಕೂಡ ಆ ದಾರ್ಶನಿಕರ ಅಭಿಪ್ರಾಯಗಳಿಗೆ ಹೊಸ ಅರ್ಥವನ್ನಾಗಿ ಕಲ್ಪಿಸಿ ಯೋಚಿಸುತ್ತಿರುತ್ತಾರೆ. ಪ್ಲೇಟೋ ಬರೆದಿರುವ ಸಂಭಾಷಣೆಗಳಲ್ಲಿ ಆತನು ತತ್ವ ವಿಚಾರವನ್ನು ತುಂಬಿರುತ್ತಾನೆ. ಪ್ಲೇಟೋ ಬರೆದಿರುವ ಸಂಭಾಷಣೆಗಳಲ್ಲಿ ಆತನು ತತ್ವ ವಿಚಾರವನ್ನು ತುಂಬಿರುತ್ತಾನೆ. ಆತನ ಬರವಣಿಗೆಯಲ್ಲಿ ನಿಜವಾದ ವಿಚಾರ ಭಾಗವಿದೆ, ಕವಿತೆ ಇದೆ, ವಿಜ್ಞಾನವಿದೆ, ಕಲಾ ವಿಮರ್ಶೆ ಇದೆ. ಸಂಭಾಷಣೆಯಲ್ಲಿರುವ ಪಾತ್ರಗಳಲ್ಲಿ ಯಾವ ಪಾತ್ರವು ಆತನ ಅಭಿಪ್ರಾಯವನ್ನು ತಿಳಿಸುತ್ತದೆ ಎಂಬುದನ್ನು ಗೊತ್ತು ಮಾಡುವುದು ಕೂಡ ಕಷ್ಟವೆಂದು ಪಾಶ್ಚಾತ್ಯರೇ ಅಭಿಪ್ರಾಯ ಪಟ್ಟಿರುತ್ತಾರೆ. ಪ್ಲೇಟೋ ತತ್ವಜ್ಞಾನಿಯ ಅಭಿಪ್ರಾಯ ಇದರಿಗೆ ಯಾವ ಪಾತ್ರಧಾರಿ ಅವನ ಅಭಿಪ್ರಾಯ ತಿಳಿಸಕತ್ತನ ಅಂತ ಕಂಡು ಹಿಡಿಯೋದ ಕಷ್ಟ. ಆ ರೀತಿಯೊಳಗೆ ಬರೀತಿದ್ರಂತ. ಆತನ ತತ್ವ ವಿಚಾರದ ಅಭಿಪ್ರಾಯಗಳಲ್ಲಿ ಮುಖ್ಯವಾದವನ್ನು ಮಾತ್ರ ಇಲ್ಲಿ ಕೊಡುತ್ತೇವೆ. ಪ್ಲೇಟೋ ಮತ್ತು ಅರಿಸ್ಟಾಟಲ್ ಇವರಿಗೆ ಯಥಾರ್ಥವಾಗಿ ನೋಡು, ಅವರು ಹಿಂದೂ ಸನಾತನ ಧರ್ಮವನ್ನು ಅನುಸರಿಸಿಕೊಂಡರು ಅಂತ ಅದನ್ನು ಹೊರಗೆ ಹಾಕೋದಿಲ್ಲ. ಅವರು ಮುನಿಯಾದಿಗಳ ತತ್ವವನ್ನ ಅವರು ನಾವು ಒಪ್ಕೊಂಡಿಲ್ಲ ಅಂತಾರ. ಇರ್ಲಿ, ನಾವು ಬೀಜ ರೂಪವಾಗಿ ಪ್ಲೇಟೋನಲ್ಲಿ ಅರಿಸ್ಟಾಟಲ್ನಲ್ಲಿ ಮೊದಲ ಇದ್ವು ಅಂತೂ ಹೇಳ್ಕೊತ ಬೀಜ ರೂಪ ಅದೆಲ್ಲ ಮುಂದೆ ಬಹಳ ಮಾರ್ಮಿಕವಾಗಿ ಇಲ್ಲಿ ವಿಷದಪಡಿಸಿಕೊಂಡು ಬರ್ತಾರೆ. ಅಂತೂ ಇಂದ್ರಿಯಗಳಿಂದಾಗುವ ಅರಿವು, ವಿಚಾರಿತ ಅಭಿಪ್ರಾಯ ಇವೆರಡನ್ನೂ ದಾಟಿದ ಮೇಲೆಯೇ ನಮಗೆ ನಿಜವಾದ ತಿಳುವಳಿಕೆ ಉಂಟಾಗುವುದು. ವಿಚಾರಿತ ಅಭಿಪ್ರಾಯ ಅಂದ್ರೇನು? ವಿಚಾರ ಮಾಡದೇ ಇದ್ದಾಗ ದ್ವೈತ ತೋರ್ತಕ್ಕಲ್ಲ.
ದ್ವೈತವನ್ನು ವಿಚಾರ ಮಾಡದ ತೋರ್ತದಲ್ಲ, ಸ್ವಾಭಾವಿಕವಾಗಿ ಸಾಮಾನ್ಯ ಜನರ ತಿಳುವಳಿಕೆ ಆಗಿರ್ತತಿ. ಹಾಗಿದ್ದಂಗ ವಿಚಾರಿತ ಅಭಿಪ್ರಾಯ, ಯಾವ ವಿಚಾರವೂ ಇಲ್ಲದೆ ದ್ವೈತ ಪ್ರಪಂಚವನ್ನು ನೋಡ್ತೇವ. ಅದ್ವೈತ ಪ್ರಪಂಚದೊಳಗೆ ಏನ್ ಇರ್ತದ ಅವಾಗ ಅದ್ರ ಕೂಡ ಒಡನಾಡಿ ಅದರ ಕ್ರಿಯಾ ಕಾರ್ಯಗಳಲ್ಲಿ ತೊಡಗಿ ಬಿಡ್ತೀವಿ. ನಾವು ವಿವೇಕ ಮಾಡೋದಿಲ್ಲ ಅಲ್ಲಿ. ಅದಕ್ಕೆ ಅವಿಚಾರಿತ ಅಭಿಪ್ರಾಯ ಅಂತ ಕರೀತಾರೆ. ಇಂದ್ರಿಯಗಳಿಂದಾಗುವ ಅರಿವು, ಅವಿಚಾರಿತ ಅಭಿಪ್ರಾಯ ಇವೆರಡನ್ನೂ ದಾಟಿದ ಮೇಲೆ ನಮಗೆ ನಿಜವಾದ ತಿಳುವಳಿಕೆ ಉಂಟಾಗುವುದು. ಇದಕ್ಕೆ ನಮಗೆ ರಸಿಕತೆ ಇರಬೇಕಾದದ್ದು ಅವಶ್ಯ. ರಸಿಕತೆಯಿಂದ ತತ್ವಾಭಿಲಾಷೆಯು, ಅದರಿಂದ ಸಾಮಾನ್ಯ ತತ್ವಗಳು ಜ್ಞಾನವು ದೊರೆಯುತ್ತವೆ. ವಿಶೇಷಗಳನ್ನೆಲ್ಲ ಸಾಮಾನ್ಯ ಭಾವವೊಂದರಲ್ಲಿ ಅಡಕ ಮಾಡಿಕೊಳ್ಳುವುದು, ಸಾಮಾನ್ಯ ಭಾವಗಳನ್ನು ಬೇರೆ ಬೇರೆ ಜಾತಿಗಳಾಗಿ ವರ್ಗೀಕರಿಸುವುದು ಇದೇ ವಿಚಾರದ ಪ್ರಕಾರವಾಗಿರುತ್ತದೆ. ಸಾಮಾನ್ಯ ವಿಶೇಷ ಭಾವಗಳಿಂದ ಕೂಡಿಕೊಂಡಿರ್ತೈತಿ. ನೋಡಿ, ಸಾಮಾನ್ಯ ಭಾವ ಸ್ವತಂತ್ರವಾಗಿರ್ತತಿ ಅಂತ ಪ್ಲೇಟೋ ಅಭಿಪ್ರಾಯ ಪಟ್ಟಾನ. ಯಾವ ಇಂದ್ರಿಯಗಳಿಗೂ ಗೋಚರ ಆಗೋದಿಲ್ಲ ಅಂತ ಅಭಿಪ್ರಾಯ ಪಟ್ಟಾನ. ಅದನ್ನ ನೋಡ್ರಿ, ಬಹಳ ಮಾರ್ಮಿಕವಾಗಿ ಇಲ್ಲೇ ಸಿದ್ಧಾಂತವನ್ನ ಬೋಧನೆ ಮಾಡ್ಯಾರ. ಅದನ್ನ ಯಥಾರ್ಥವಾಗಿ ನೋಡ್ಕೊಳ್ರಿ. ಇದೇ ವಿಚಾರದ ಪ್ರಕಾರವಾಗಿರುತ್ತದೆ. ಹೀಗೆ ಸಾಮಾನ್ಯ ಭಾವಗಳನ್ನಿಟ್ಟುಕೊಂಡು ಮನನ ಮಾಡುವ ಕೌಶಲ್ಯವೇ ತರ್ಕವಿದ್ಯೆಯು. ಯಾವನಾದರೊಬ್ಬನು ನೀತಿವಂತನೆಂದು ಹೇಳಬೇಕಾದರೆ, ಯಾವನಾದ್ರೂ ಒಬ್ಬವ ನೀತಿವಂತ ಅಂತ ಹೇಳಬೇಕಾದ್ರೆ, ಈ ನೀತಿ ಎಂಬ ಸಾಮಾನ್ಯ ಭಾವವು ನಮಗೆ ತಿಳಿದಿರಬೇಕು. ಅವ ನೀತಿವಂತ ಅಂತ ಹೇಳ್ಬೇಕಾದ್ರೆ ಸಾಮಾನ್ಯ ಭಾವ ರೂಪದಿಂದ ಒಡಗೂಡಿರುವ ಈ ನೀತಿ ಅಂದ್ರೆ ಏನು ಅಂತ ನಮಗೆ ತಿಳಿದಿರಬೇಕು. ಹಾಗೆ ತಿಳಿದಾಗ ಮಾತ್ರ ಅವನು ನೀತಿವಂತನೇ ಅಲ್ಲವೇ ಎಂಬುದನ್ನು ನಾವು ನಿರ್ಧರಿಸಬಹುದು. ಸಾಮಾನ್ಯ ಭಾವ ಅಂದ್ರೆ ಐಡಿಯಾಗಳೆಂಬಿವು ಇಂದ್ರಿಯ ಅನುಭವದಿಂದ ಉಂಟಾಗುವುದಿಲ್ಲ ಅಂತ. ನೋಡ್ಕೊಳ್ರಿ ಅದನ್ನ ಹಂಗ. ನೀತಿ ಎಂಬ ಸಾಮಾನ್ಯ ಭಾವವು ನಮಗೆ ತಿಳಿದಿರಬೇಕು. ಹಾಗೆ ತಿಳಿದಾಗ ಮಾತ್ರ ಅವನು ನೀತಿವಂತನೇ ಅಲ್ಲವೇ ಎಂಬುದನ್ನು ನಾವು ನಿರ್ಧರಿಸಬಹುದು. ಈ ಸಾಮಾನ್ಯ ಭಾವ ಎಂಬಿವು ಇಂದ್ರಿಯ ಅನುಭವದಿಂದ ಉಂಟಾಗುವುದಿಲ್ಲ. ಉದಾಹರಣೆಗೆ, ಪ್ರಾಮಾಣಿಕರಾಗಿರುವವರನ್ನೆಲ್ಲ ನೋಡಿ ಅಥವಾ ಅವರಲ್ಲಿ ಅನೇಕರನ್ನು ನೋಡಿ ನಾವು ಪ್ರಾಮಾಣಿಕತನವೆಂದರೇನೆಂಬ ಸಾಮಾನ್ಯ ಭಾವವನ್ನು ಊಹಿಸು ತೆಗೆಯುವುದಿಲ್ಲ. ಈ ವಿಶೇಷ ದೃಷ್ಟಾಂತಗಳಿಂದ ನಮ್ಮ ಮನಸ್ಸಿನಲ್ಲಿ ಅವ್ಯಕ್ತವಾಗಿರುವ ಪ್ರಾಮಾಣಿಕತನವನ್ನು ಬಿಡಿಸಿ ವ್ಯಕ್ತಗೊಳಿಸಿ ನಮಗೆ ಮನದಟ್ಟು ಮಾಡಿಕೊಡುತ್ತವೆ ಹೊರತು ಅವೇ ಅದನ್ನು ಹೊಸದಾಗಿ ಉಂಟು ಮಾಡುವುದಿಲ್ಲ. ಇದನ್ನು ಅನುಭವಕ್ಕನುಸರಿಸಿಕೊಂಡು ಮಾನವನಿಗೆ ಉಂಟಾಗಬೇಕಾಗಿರುವ ತಿಳುವಳಿಕೆಗೆ ಮೂಲವಾಗಿ ಅವನ ಮನದಲ್ಲಿ ಕೆಲವು ಸಾಮಾನ್ಯ ಭಾವಗಳು ಬಂಡವಾಳವಾಗಿ ಇದ್ದುಕೊಂಡೇ ಇರುತ್ತವೆ. ನಿಮ್ಮ ವೇದಾಂತದೊಳಗೂ ಅಥವಾ ನಿಮ್ಮ ಮನ, ಬುದ್ಧಿ, ಚಿತ್ತ, ಅಂತಃಕರಣ ಲಕ್ಷ್ಯ ಇಡ್ರಿ. ಇಲ್ಲೇ ಸಾಮಾನ್ಯ ಭಾವ ಇದು ಯಾವ ಇಂದ್ರಿಯಗಳಿಗೂ ತಿಳಿದು ಬರುವುದಿಲ್ಲ. ಮೊದಲ ಅದು ಸ್ವತಂತ್ರವಾಗಿ ಇರ್ತೈತಿ ಅಂತ. ಎಲ್ಲಿ ಇರ್ತೈತಿ ಅದು? ನೀವು ಅನುಭವ ರೂಪದಾಗನ ಕಂಡ್ಕೋಬೇಕು. ಪ್ಲೇಟೋನ ವಿಚಾರಧಾರೆ ಅವಾಗಂಗಿತ್ತು. ಇಲ್ಲಿ ಹೇಳೇನ ಮನದಲ್ಲಿ
ಅದರಲ್ಲಿ ಕೆಲವು ಸಾಮಾನ್ಯ ಭಾವಗಳು ಬಂಡವಾಳವಾಗಿ ಇದ್ದುಕೊಂಡೇ ಇರುತ್ತವೆ. ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ಪ್ರಪಂಚವು ವಿಕಾರಿಯಾಗಿ ಅನಿತ್ಯವಾಗಿರುತ್ತದೆ. ಅದು ಬರೀ ತೋರಿಕೆಯಾಗಿದೆ, ಅಸತ್ತಾಗಿದೆ. ನಿಜವಾದ ತಿಳುವಳಿಕೆ ಉಂಟಾಗಬೇಕಾದರೆ ನಮಗೆ ಪದಾರ್ಥಗಳ ನಿತ್ಯವಾದ ನಿರ್ವಿಕಾರವಾದ ಸ್ವರೂಪವು ತಿಳಿಯಬೇಕು. ಆ ಸಾಮಾನ್ಯ ಭಾವ ರೂಪವಾದ ಜ್ಞಾನವು ಮಾತ್ರ ನಿತ್ಯ ನಿರ್ವಿಕಾರವನ್ನು ತಿಳಿದುಕೊಳ್ಳಬಲ್ಲದು. ಸಾಮಾನ್ಯ ಭಾವದಲ್ಲಿ ಅನೇಕ ವಿಶೇಷಗಳಲ್ಲಿ ಕಂಡುಬರುವ ಅಸಾಧಾರಣ ಧರ್ಮಗಳು ಸೇರಿರುವವಷ್ಟೇ. ಆದ್ದರಿಂದ ಸಾಮಾನ್ಯ ಭಾವವೆಂಬುದು ಮಾನಸವೆಂದೇ ನಾವು ಭಾವಿಸಿರುತ್ತೇವೆ. ಇದು ಸರಿಯಲ್ಲ. ಸಾಮಾನ್ಯ ಭಾವಗಳೆಂಬುವು ಮನುಷ್ಯನ ಮಾನಸ ವ್ಯಾಪಾರ ಮಾತ್ರವಲ್ಲ, ಅವು ದೇವರ ಮನಸ್ಸಿನಲ್ಲಿರುವ ಭಾವಗಳು ಕೂಡ ಅಲ್ಲ. ಅವು ತಮಗೆ ತಾವೇ ಸ್ವತಂತ್ರವಾಗಿರುವವಾಗಿವೆ. ಅದಕ್ಕೆ ಸಮ್ಯಕ್ ಜ್ಞಾನವೆಂದರೆ ಅರಿವಿಗೂ ಎರವಿಗೂ ಇರುವ ಹೊಂದಿಕೆಯಲ್ಲವೇ. ಆದ್ದರಿಂದ ನಮ್ಮ ಸಾಮಾನ್ಯ ಭಾವಗಳಿಗೆ ಬೆಲೆ ಇರಬೇಕಾದರೆ ಅವಕ್ಕೆ ತಕ್ಕ ವಿಷಯಗಳು ಇದ್ದೇ ಇರಬೇಕು. ಉದಾಹರಣೆಗೆ, ಸುಂದರವಾದ ಪದಾರ್ಥಗಳನ್ನು ನಾವು ನೋಡುವಾಗ ನಮಗೆ ಮೊದಲೇ ಸೌಂದರ್ಯದ ಭಾವನೆ ಇರಬೇಕು. ಈ ಭಾವನೆಗೆ ತಕ್ಕಂತೆ ಶುದ್ಧವಾದ ಪರಿಪೂರ್ಣವಾದ ಸೌಂದರ್ಯವೆಂಬುದೊಂದು ಸ್ವತಂತ್ರವಾಗಿಲ್ಲದೆ ಇದ್ದರೆ ಈ ಜ್ಞಾನವು ನಿಜವಾದ ಜ್ಞಾನವೇ ಆಗಲಾರದು. ಇದರಂತೆ ಸತ್ಯ, ಶುಭ ಮುಂತಾದ ಭಾವಗಳನ್ನು ತಿಳಿಯಬೇಕು. ಈ ಮೂಲ ಭಾವಗಳು ನಿತ್ಯವಾಗಿ ಅತೀಂದ್ರಿಯವಾಗಿ ಹೊರಗಿನ ವಿಷಯಗಳಿಗೆ ಬಿಂಬಸ್ಥಾನದಲ್ಲಿರಬೇಕು. ಈ ಮೂಲ ಬಿಂಬಗಳ ಅಪೂರ್ಣವಾದ ಆಭಾಸಗಳು, ಈ ಹೊರಗೆ ತೋರುವ ಪದಾರ್ಥಗಳು, ವಿಶೇಷ ಪದಾರ್ಥಗಳು ಬಂದು ಹೋಗುತ್ತಿದ್ದರೂ ಮೂಲಭೂತವಾದ ಆಕೃತಿಗಳು ಮಾತ್ರ ಎಂದೆಂದಿಗೂ ಹಾಗೆ ಇದ್ದುಕೊಂಡಿರುತ್ತವೆ. ಇಲ್ಲಿ ಮುಂದೆ ಅದನ್ನು ಪೂರ್ಣ ಬಿಡಿಸ್ತಾರೆ. ಪ್ಲೇಟೋ ಸಿದ್ಧಾಂತದ ಸಮಾಲೋಚನೆ ಮಾಡೋ ಮುಂದೆ ಬಿಡಿಸ್ತಾರೆ. ಇಲ್ಲಿ ಅವನ ಕಲ್ಪನೆ ಹೇಗೈತಿ ಅಂತ ತಿಳ್ಕೊಳ್ರಿ ಅಷ್ಟೇ. ಈಗ ವಿಶೇಷ ಪದಾರ್ಥಗಳು ಬಂದು ಹೋಗುತ್ತಿದ್ದರೂ ಮೂಲಭೂತವಾದ ಆಕೃತಿಗಳು ಅಂದ್ರೆ ರೂಪ ಮಾತ್ರ ಎಂದೆಂದಿಗೂ ಹಾಗೆ ಇದ್ದುಕೊಂಡಿರುತ್ತವೆ. ಪ್ರತಿಬಿಂಬಗಳಾದ ವಿಶೇಷಗಳು ಅನೇಕವಾಗಿರುತ್ತವೆ. ಆದರೆ ಮೂಲವಾದ ಬಿಂಬವು, ಆಕೃತಿಯು ಅಥವಾ ಸಾಮಾನ್ಯ ಭಾವವು ಒಂದೇ ಒಂದಾಗಿರುತ್ತದೆ. ಇಂಥ ಆಕೃತಿಗಳು ಅಥವಾ ಸಾಮಾನ್ಯ ಭಾವಗಳು ಲೆಕ್ಕವಿಲ್ಲದಷ್ಟಿರುತ್ತವೆ. ಇಂಥ ಆಕೃತಿಗಳು ಸಾಮಾನ್ಯ ಭಾವಗಳು ಲೆಕ್ಕವಿಲ್ಲದಷ್ಟಿರುತ್ತವೆ. ಇಲ್ಲಿ ಅದನ್ನು ಒಂದು ಅಂತ ಸಾಮಾನ್ಯ ಭಾವ ಒಂದೇ ಒಂದಾಗಿರುತ್ತದೆ ಅಂತ ಹೇಳ್ಕೊಂಡಿದ್ನಲ್ಲ, ಅದಕ್ಕರ ಹೊಂದ್ಕೊಂಡಿದ್ರ ನಮ್ಮ ಆತ್ಮನ ಇರುವನ್ನ ಆ ರೂಪದೊಳಗ ಕಲ್ಪನಾ ಮಾಡ್ಕೊಂಡು ನಾವು ಸಾಮಾನ್ಯ ಭಾವ ಅಂತ ತಿಳ್ಕೊಂಡಾನ ಅಂತ ಹೆಸರಂತ ನಾವು ಒಪ್ಕೊಂಡ್ ಬಿಡ್ಬೋದಾಗಿತ್ತು. ಆದ್ರೆ ಹಾಗಿಲ್ಲ. ಆಕೃತಿಗಳು ಅಥವಾ ಸಾಮಾನ್ಯ ಭಾವಗಳು ಲೆಕ್ಕವಿಲ್ಲದಷ್ಟಿರುತ್ತವೆ. ಪ್ರತಿಯೊಂದು ಜಾತಿಯ ಪದಾರ್ಥಕ್ಕೆ ಒಂದೊಂದು ಸಾಮಾನ್ಯ ಭಾವವಿರುತ್ತದೆ. ದ್ರವ್ಯಗಳು, ಗುಣಗಳು, ಕ್ರಿಯೆಗಳು, ಸಂಬಂಧ ಎಲ್ಲಕ್ಕೂ ಮೂಲಭೂತವಾಗಿ ಸಾಮಾನ್ಯ ಭಾವಗಳು ಇದ್ದೇ ಇರುತ್ತವೆ. ಎಷ್ಟು ವ್ಯತ್ಯಾಸ ಆಗುತ್ತಲ್ಲ. ಈ ಸಾಮಾನ್ಯ ಭಾವಗಳಲ್ಲಿಯೂ ಮತ್ತೆ ತಾರತಮ್ಯ ಭಾವವಿರುತ್ತದೆ. ಅವುಗಳಲ್ಲಿ ಪರ ಅಪರ ವಿಭಾಗವಿರುತ್ತದೆ. ಎಲ್ಲಕ್ಕಿಂತಲೂ ಪರಸಾಮಾನ್ಯವಾಗಿ ಶುಭ ಎಂಬುದಿರುತ್ತದೆ. ಶುಭ ಅತೀಂದ್ರಿಯ ರೂಪದಿಂದ ಇರುವಂತದ್ದು, ಅದು ಸ್ವತಂತ್ರವಾಗಿದ್ದುಕೊಂಡಿದೆ ಅಂತ ನಾವು ಇದು. ಅದರಿಂದಾಚೆಗೆ ಮೇಲಿನ ಸಾಮಾನ್ಯ ಭಾವವು ಯಾವುದೂ ಇರುವುದಿಲ್ಲ. ನಿಜವಾಗಿ ಪರಮಾರ್ಥವಾಗಿಯೂ ನಿಜವಾಗಿ ಶುಭರೂಪವಾಗಿಯೂ ಇರುವುದು ಒಂದೇ ತತ್ವವು. ಈ ಭಾವ ಪ್ರಪಂಚದಲ್ಲಿ ಏಕತ್ವವಿಲ್ಲದ ಬಹುತ್ವವಿಲ್ಲ, ಬಹುತ್ವವಿಲ್ಲದ ಏಕತ್ವವಿಲ್ಲ.
ಈ ಪ್ರಪಂಚಕ್ಕೆಲ್ಲ ಶುಭವೆಂಬ ಭಾವವೇ ಅಧಿಷ್ಠಾತೃವಾಗಿರುತ್ತದೆ. ಅದು ಅತೀಂದ್ರಿಯವಾಗಿರುವುದರಿಂದ ಅದನ್ನು ವಿಚಾರದಿಂದಲೇ ಗ್ರಹಿಸಬೇಕಾಗಿದೆ. ಶುಭವೆಂಬ ಭಾವವೇ ಅಧಿಷ್ಠಾತೃವಾಗಿರುತ್ತದೆ, ಅದು ಅತೀಂದ್ರಿಯವಾಗಿರುತ್ತದೆ. ಶುಭ ಅನ್ನೋದು ಯಾವ ಇಂದ್ರಿಯಕ್ಕೂ ಗೋಚರ ಆಗಿಲ್ಲ ಅಂತ ಅವರ ಅಭಿಪ್ರಾಯ. ಅದನ್ನು ವಿಚಾರದಿಂದಲೇ ಗ್ರಹಿಸಬೇಕಾಗಿದೆ. ಇಲ್ಲಿ ವಿಚಾರ ಅಂದ್ರೆ ಏನಂತ, ವಿವೇಕ ಅಂತ ಏನಂತ ತಿಳಿತೀರಿ? ವಿಚಾರ ಅಂದ್ರೆ ವಿವೇಕ. ಈ ಭಾವ ಪ್ರಪಂಚಕ್ಕೂ ನಮ್ಮೆದುರಿಗಿರುವ ಸ್ಥೂಲ ಪ್ರಪಂಚಕ್ಕೂ ಸಂಬಂಧವೇನು ಎಂದರೆ, ಆಗಲೇ ಹೇಳಿರುವಂತೆ ಈ ಪ್ರಪಂಚದಲ್ಲಿರುವ ವಿಷಯಗಳು ಸಾಮಾನ್ಯ ಭಾವಗಳು ಪ್ರತಿಬಿಂಬವಾಗಿರುತ್ತವೆ. ಈ ವಿಚಾರವನ್ನು ನಾಳೆ ದಿವಸ ನೋಡಿಕೊಂಡು ಪ್ಲೇಟೋ ಸಿದ್ಧಾಂತಕ್ಕೂ ನಮ್ಮ ವೇದಾಂತಕ್ಕೂ ಏನು ವ್ಯತ್ಯಾಸಗಳಿಂದ ಒಡಗೂಡಿ ಐತಿ ಅನ್ನೋದನ್ನ ನಾಳೆ ದಿವಸ ವಿಚಾರ ಮಾಡೋಣ. ಯಾಕಂದ್ರೆ ಈಗ ಆಗಿಂದಾಗ ಅಲ್ಲೇ ಖಂಡಿಸ್ಕೊಂತ ಬಂದ್ರೆ ಮುಂದೆ ಈ ವಿಷಯ ಬಹಳ ಚೆನ್ನಾಗಿ ಕೊಟ್ಟಾರ. ಇಲ್ಲಿ ಮುಂದೆ ಅದು ಬಂದಾಗ ಮಾತ್ರ ನೋಡೋಣ ಅಂತ ಹೇಳಿ ಇದ ಒಂದ ಪ್ಯಾರ 77ನೇ ಪ್ಲೇಟೋ ಸಿದ್ಧಾಂತದ ಸಮಾಲೋಚನೆ ಅಂತ ಈ ಪರಿಶಿಷ್ಟದೊಳಗ ಬಹಳ ಮಾರ್ಮಿಕವಾಗಿ ಹೇಳ್ಕೊಂಡ್ಬಂದಾರ. ವೇದಾಂತಕ್ಕೂ ಮತ್ತು ಪ್ಲೇಟೋನ ಸಿದ್ಧಾಂತಕ್ಕೂ ಎಲ್ಲೆಲ್ಲಿ ಹೆಚ್ಚು ಕಡಿಮೆ ಐತಿ, ತಾರತಮ್ಯ ಐತಿ ಅಂತ ಗೊತ್ತು ಮಾಡ್ತಾರೆ. ಬಹಳ ಮಹತ್ವಪೂರ್ಣವಾಗಿರ್ತದೆ. ಆ ವಿಚಾರವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳಿ ಈ 4 ವಾಕ್ಗಳು ಪುಷ್ಪಾದಿಗಳನ್ನ ಸದ್ಗುರು ಚರಣ ಕಲ್ಪಿಸಿ ಇವತ್ತಿನ ವಿದಾಯ ಹೊತ್ತೇನೆ. ಹರಿ ಓಂ ತತ್ಸತ್. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಪಾರ್ವತಿ ಪತಯೇ ಹರ 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 ಮಹಾದೇವ. ನಮಸ್ಕಾರ ಎಲ್ಲರಿಗೂ.